ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂದ್ರೆ ಜೀವನ ಪೂರ್ತಿ ತವ್ರ ಮನೆಗೆ ಇದ್ದು ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟ. ನೀನ್ ಯೋನು ವ್ಯಾಸರ ಮಾಡ್ಕೋಬೇಡ ಅವ್ವ. ನಿನ್ಗಿಷ್ಟ ಇಲ್ಲ ಅಂದ್ರೆ ನಾನು ಇಲ್ಲೂ ಇರಕ್ಕಿಲ್ಲ. ಯಾಕವೇ ಹಿಂಗೆಲ್ಲ ಮಾತಾಡ್ತೀಯ? ಯಾರ ಸಂಸಾರದಾಗ ತಾಪತ್ರಯಗಳಿಲ್ಲ? ಸುಖ ದುಃಖ ನೋವು ಸಂಕಟ ಜಗಳ ಕದನ ಎಲ್ಲ ಇದ್ರೂ ಬ್ಯಾರ್ಯಾರ ಮುಂದೆ ಮುಖವಾಡ ಹಾಕೊಂಡು ಬದುಕಕ್ಕಿಲ್ವೇ? ಇದನ್ನೂ ಹಂಗೆ ಅಂತ ತಿಳ್ಕೊಳವ. ಇದೆಲ್ಲ ನನಗೂ ಗೊತ್ತವ, ಆದ್ರೆ ನಾನೀಗ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ದಿಟ ಹೇಳ್ಬೇಕು ಅಂದ್ರೆ ಮದ್ವೆ ಆದಾಗ್ಲಿಂದ ಇಲ್ಲಿವರೆಗೂ ಮೇಷ್ಟ್ರು ನನ್ನ ಮಾತನ್ನ ಕೇಳಿಸ್ಕೊಂಡವ್ರೆ ಅನ್ಕೊಂಡಿದ್ಯಾ? ಅಕ್ಕ, ಇವಾಗ ನಿಂಗೆ ಮೇಜರ್ ಪ್ರಾಬ್ಲಮ್ ಇರೋದು ನಿಮ್ಮ ಅತ್ತೆಯಿಂದ ಅಲ್ವಾ? ಅಕಸ್ಮಾತ್ ಮುರಳಿ ಬಾವ ಸಪ್ರೇಟ್ ಮನೆ ಮಾಡಿ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋದ್ರೆ ನೀವಿಬ್ರು ಖುಷಿಯಾಗಿರ್ಬೋದಲ್ವಾ? ಈಗಲೂ ಒಂದ್ಸಲ ಯೋಚನೆ ಮಾಡಕ್ಕ. ಮರಕ್ಕೆ ಗೆದ್ಲಿಡ್ದಾಗೈತೆ. ಅದು ಕಾಣಬಾರ್ದು ಅಂತ ಏಟೇ ಬಣ್ಣ ಬಳಿದ್ರು ಒಂದಲ್ಲ ಒಂದಿನ ಕಳೆ ಕಳ್ಕೊತೈತೆ. ಅಕ್ಕ, ನಾನು ಇನ್ನು ಒಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಈಗ ನೀನು ಮುರಳಿ ಬಾವಿಯಿಂದ ದೂರ ಆಗಿ ಆಮೇಲೆ ನಿನ್ನ ಲೈಫಲ್ಲಿ ಮತ್ತೆ ಅವ್ರು ಬೇಕು ಅನ್ಸಿದ್ರೆ ಆಗೇನು ಮಾಡ್ತೀಯಾ? ಬೇಕು ಅನ್ಸಕ್ಕೆ ನಂಗೆ ಮೇಷ್ಟ್ರ ಮ್ಯಾಗಿರೋದು ಕ್ವಾಪ ಅಲ್ಲ, ಜಿಗುಪ್ಸೆ. ಒಬ್ರ ಮ್ಯಾಗೆ ಪಿರುತಿ ಆಗ್ಬೇಕಂದ್ರೆ ಅವ್ರು ನಡ್ಕೊಳ್ಳೋದು ನೋಡೋದು ಮಾತಾಡೋದು ಎಲ್ಲ ಹೆಂಗೆ ಒಟ್ಟಿಗೆ ಸೇರ್ತೈತೋ ಹಾಗೆ ಸಂಸಾರ ನಡೆಸೋಕ್ಕೂ ನಂಬಿಕೆ ಬೇಕು. ಆದರೆ ಅದೇ ಇಲ್ಲ ಅವ್ರಿಗೆ. ನನ್ನ ಮಾತನ್ನ ಕೇಳಕ್ಕೆ ಹೊರ್ತವ್ ಸಮಯ ಇಲ್ಲ ಅನ್ಯಾಕೆ ನಾನು ಏಟೇ ಪಿರುತಿ ತೋರಿಸಿದ್ರು ನನ್ನ ಮನ್ಸು ಒಪ್ಪಕ್ಕಿಲ್ಲ. ಮನ್ಸ್ಗೆ ಒಪ್ಪದೇ ಇರೋರ್ನ ಮನ್ಸ್ನಾಗ ಇಟ್ಕೊಂಡ್ರೆ ಬರೀ ನೋವೇಯ. ಅದಕ್ಕೆ ನಂಗೆ ಮೇಸ್ನಿಂದ ಬಿಡುಗಡೆ ಬೇಕು. ಸಾನಾ, ಮನಸ್ಸನ್ನ ಏಟೊಂದು ಕಲ್ಲು ಮಾಡ್ಕೋಬೇಡವಿ. ಇಲ್ಲ ಅವ, ನನ್ನ ನಿರ್ಧಾರ ಸರಿಯಾಗಿ ಐತೆ. ನೀನು ಗೊತ್ತಾ, ಅಲ್ಲಿ ಎಲ್ಲರೂ ನನ್ನ ಅರ್ಥ ಮಾಡ್ಕೊ ಅಂತ ಅಂದರು. ನಾನು ಎಲ್ಲರೂ ಅರ್ಥ ಮಾಡ್ಕೊತ ಹೋದೆ, ಆದರೆ ನನ್ನನ್ನೇ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅವ. ರಮೇ, ಸಾನ ಇಷ್ಟು ಹೇಳಿದ ಮ್ಯಾಕು ಅವ್ರ ಮನೆಗೆ ಹೋಗು ಅಂತ ಹೆಂಗೆ ಹೇಳೋದು? ಅವ್ವ, ನಾನು ಸಹನ ಅಕ್ಕನ ಮನೇಲಿದ್ದಾಗಲೂ ಅವಳು ಒಂದಿನೂ ಕಷ್ಟ ಅಂತ ತೋರಿಸ್ಕೊಂಡಿಲ್ಲ. ಎಲ್ಲ ಕಷ್ಟನೂ ಅವಳು ಹೇಗೆ ಸಹಿಸ್ಕೊಂಡ್ಲೋ ಏನೋ. ಅಕ್ಕ ಸ್ನೇಹ, ನೀವು ಯಾರು ಯೋನೇ ಹೇಳಿದ್ರು ನಾನು ಉಸಿರು ಇರೋ ಗಂಟ ನಾನು ಆ ಮನೆ ಉಸಿರು ತುಳಿಯೋಕ್ಕಿಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.